ನೀಟಾಗಿ ವಾಶ್ ಮಾಡಿ ಅರ್ಶಿನ ಹಾಕಿ ಏನು ಕಾಣಿಸ್ತಿದ್ದು ಗೊತ್ತು ತಾನೆ. ಏನಪ್ಪ ಏನ್ ಮಾಡ್ತಾ ಇದೀಯಾ? ಏನ್ ಗೊತ್ತಾ, ನಾವು ಯೂಟ್ಯೂಬ್ ಓಪನ್ ಮಾಡೋದೇ ಮಾಡಿದ್ದು. ಏನ್ ಈ ಮೊಬೈಲ್ ಹಿಡ್ಕೊಂಡ್ಬಿಡ್ತಾನ, ಮೊಬೈಲ್ ಕೈಯಲ್ಲಿ ಇರಿದ್ರು ಬಿಡ್ರು ಬಾತ್ರೂಮ್ ಹೋಗ್ತಾನ. ಹಾಯ್ ಫ್ರೆಂಡ್ಸ್, ಏನ್ ಮಾಡ್ತಿದ್ದೀರಾ? ಊಟಕ್ಕೆ ಕೂತ್ರ ಹಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತಾನೆ. ತಲೆಕಾಳು ಸಾಂಬಾರು, ಆಯಿಲ್ ಹಾಕೊಂಡು ಇದಕ್ಕೆ ಬಂದು ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿ, ಒಂದು ಅರ್ಧ ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಆನಿಯನು, ಇದರಲ್ಲಿ ಮಿಕ್ಸ್ ಸ್ಪೈಸಸ್ಸು, ಮೆಣಸು, ತಲೆಕಾಳಿಗೆ ಮೆಣಸು ಸ್ವಲ್ಪ ಮುಂದೆ, ನಾನು ಮಟನ್ಗೆ ಮೆಣಸು ಸ್ವಲ್ಪ ಮುಂದೆನೇ ಇರಬೇಕು, ಕಾಯಿ ತುರಿ ಮತ್ತು ಕೊತ್ತಂಬರಿ ಪುದೀನ ಎರಡು ಮಿಕ್ಸ್ ಮಾಡಿದ್ದೀನಿ. ಫಸ್ಟ್ ಆನಿಯನ್ ಹಾಕ್ಕೊತಿದ್ದೀನಿ, ಜಸ್ಟ್ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕಷ್ಟೇ. ಇದು ಟೋಟಲಿ ಆಗ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಕೆಜಿಗೆ? 1 kg. ಡೀಪ್ ಫ್ರೈ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋದಂತ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ಸ್ಪೈಸಸ್ಸು ಸ್ವಲ್ಪ ಚಕ್ಕೆ, ಅಂದರೆ ಒಂದು ಚಕ್ಕೆ, ಒಂದು 4 ಲವಂಗ, ಒಂದು ಇದು ಏಲಕ್ಕಿ, ಸ್ಟಾರ್ ಮೊಗ್ಗು ಅಂತಾರಲ್ಲ ಅದು ಒಂದೆರಡು, ಮತ್ತು ಜಾಪತ್ರೆ. ನಾವು ಬೇರೆ ಏನನ್ನೂ ಯೂಸ್ ಮಾಡಲ್ಲ, ಗರಂ ಮಸಾಲ ಅಂತದ್ದು, ಜಸ್ಟ್ ಸ್ಪೈಸಸ್ ಅಷ್ಟೇ, ನ್ಯಾಚುರಲ್. ಖಾರ ಪುಡಿನೂ ಅಷ್ಟೇ, ಖಾರ ಪುಡಿ ನಾವು ಒಂದೇಟಿಗೆ ಹಾಕೋದ್ರಿಂದ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಕಾಚ್ ಬರಲ್ಲ. ಸೊ ನಾನು ನಾನ್ ವೆಜ್ಜಿಗೆ ಒಣಮೆಣಸಿನ್ಕಾಯಿನ ಹಾಕೋದು, ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಾಕ್ಕೊಂಡು ಜಸ್ಟ್ ಅದು ಬಿಸಿನಲ್ಲೇ ಇದಾಗಲಿ ಅಂತ ಆಫ್ ಮಾಡಿಬೇಕು ಅಷ್ಟೇ, ಜಾಸ್ತಿ ಡೀಪ್ ಫ್ರೈ ಏನಿಲ್ಲ. ಸಣ್ಣ ತೆಂಗಿನಕಾಯಿ, ಅದರಲ್ಲಿ ಅರ್ಧದಷ್ಟು ಕಾಯಿ ಹಾಕೊಂಡಿದ್ದೀನಿ, ಕೊತ್ತಂಬರಿ ಪುದೀನೂ ಹಾಕೋತಿದ್ದೀನಿ. ಅಪ್ಪ ನೀನೇನ್ ಮಾಡ್ತಾ ಇದೀಯಪ್ಪ? ನೀನು ಒಳ್ಳೆ ನೀವು ಏನ್ ಮಾಡ್ತಾ ಇದೀಯ ನೀನು? ಏನಕ್ಕೆ ವಿಡಿಯೋ? ಓ, ನೀನು ಒಂದು ವಿಡಿಯೋ ವ್ಲಾಗ್ ಮಾಡ್ತಾ ಇದೀಯಾ? ಧನಿಯಾ ಪುಡಿ, ಮನೆಯಲ್ಲೇ ಮಾಡಿದಂಥ ಧನಿಯಾ ಪುಡಿ, ಮತ್ತು ಸ್ವಲ್ಪ ಮಾಡಿ ಕೊಡ್ತಾಯಿರ್ತಾರೆ. ಅರಿಶಿನ ಪುಡಿ ಹಾಕೋತೀನಿ. ಸೊ ಕೆಲವೊಬ್ಬರು ಮಸಾಲೆ ಕೂಡಿಸಿದ್ಮೇಲೆ ಧನಿಯಾ ಅರಿಶಿನ ಎಲ್ಲ ಹಾಕೋತಾರೆ. ಸೊ ನಾನು ಮಾಡೋ ರೀತಿ ಈ ಥರ ರುಬ್ಬಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ನಾನು ಎಲ್ಲನೂ ರುಬ್ಬಿನೇ ಮಾಡೋದು. ಸ್ವಲ್ಪ ತಣ್ಣಗಾದ್ರೆ ಸಾಕು, ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಮಸಾಲೆ ಫುಲ್ ಸಾಫ್ಟ್ ಆಗಿದೆ. ನಾವು ನಾನ್ ವೆಜ್ಜಿಗೆ ಆನಿಯನ್ ಸ್ವಲ್ಪ ಕಡಿಮೆ ಹಾಕೋಬೇಕು. ಕಾರಣ ಏನಂದರೆ ಸಾಂಬಾರಲ್ಲಿ ತಿಳಿ ಮಸಾಲೆ ಎಲ್ಲ ಒಂದು ಕಡೆ ಕುತ್ಕೊಬಿಡುತ್ತೆ, ನೀರೆಲ್ಲ ಒಂದು ಕಡೆ ಹೋಗ್ಬಿಡುತ್ತೆ ತಟ್ಟೆಗೆ ಹಾಕೊಂಡಾಗ. ಸೊ ಅದಕ್ಕೆ ಆನಿಯನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು. ನಾನೇನ್ ಮಾಡ್ದೆ? ಏನಾಯ್ತು? ನೀನೇ ತಾನೇ ಜಾರಿದ್ದು, ನೀನು ಹಿಂಗು ಮಾಡು ವಿಡಿಯೋ ಮಾಡ್ತೀನಿ ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದೆ. ಈಗ ಹೆಂಗ ಮಾಡು ಅಂತ. ಹೆಂಗ್ ಮಾಡೋದು? ಹಿಂಗಲ್ಲ ಹಿಂಗೆ ಎಸ್ಬಿಟ್ಟು ಹಿಂಗೆ ಇಟ್ಕೋಬೇಕು. ಹಿಂಗೆ ಎಸ್ಬಿಟ್ಟು ಹಿಂಗ ಹೆಂಗ ಹೇಳು? ಹಿಂಗೆ ಎಸ್ಬಿಟ್ಟು ಹಿಂಗ ಆಮೇಲೆ ಅದು ಹಿಂಗಿಡ್ಬೋದಾ? ಹೌದು. ಎಲ್ಲು ಅಪ್ಪ ನೀವು ಮುಂದೆ ನಿಂತ್ಕೊಳ್ಳಪ್ಪ. ಒಂಚೂರು ಆನಿಯನು, ಒಂದೆರಡು ಕರ್ಬೇವಿನ ಸೊಪ್ಪು, ಒಂದು ಪಲಾವ್ ಎಲೆ ಇದಕ್ಕೆ ಜಸ್ಟ್ ಅದು ಫ್ಲೇವರ್ಗೋಸ್ಕರ ಅಷ್ಟೇ. ನೀಟಾಗಿ ವಾಶ್ ಮಾಡಿ ಅರಿಶಿನ ಹಾಕಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಇದಕ್ಕೆ ಹಾಕ್ಬೇಕು
ಫಸ್ಟಿಗೆ ಉಪ್ಪು ಯಾಕೆ ಹಾಕಬೇಕು ಅಂದರೆ ಮಾಂಸಕ್ಕೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ. ಸ್ವಲ್ಪ ಅರಿಶಿನ. ಏನು ಮಾಡ್ತಿದ್ಯಪ್ಪು? ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ, ಪೆಪ್ಪರ್ ಪೌಡರ್. ಏನಪ್ಪ ಹೆಂಗ ಅನಿಸ್ತಾ ಇದೆ? ಒಂದ್ ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 2 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಅಲ್ಲ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. 10 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಮಸಾಲೆ ಹಾಕೋತೀನಿ. ಮಸಾಲ ಎಲ್ಲ ಏನಾಗ್ತದೆ? ಮಸಾಲ ಎಲ್ಲ ಫುಲ್ ನೀಟಾಗಿ ಒಂದು ಕುದಿ ಬಂದ್ಮೇಲೆ ನೀರು ಹಾಕೋಬೇಕು. ನಾವು ಹುಡ್ಕೊಂಡಿದ್ದೀವಿ. ಕೆಲವೊಬ್ರು ಇಮಿಡಿಯೇಟ್ ಮಸಾಲ ಕುದಿಸಿದ ತಕ್ಷಣ ನೀರು ಹಾಕ್ಬಿಡ್ತಾರಲ್ಲ, ಕುದಿಯಲ್ಲ ಏನ್ ಬರ್ಸಲ್ಲ? ಅದು ಒಬ್ಬೊಬ್ಬರು ಟೇಸ್ಟ್ ಒಂದೊಂಥರ ಇರುತ್ತೆ. ನಾನು ಯಾಕೆ ಈ ಥರ ಮಾಡ್ತೀನಿ ಅಂದರೆ, ಮಸಾಲ ಹಾಕಿ ಒಂದು ಕುದಿ ಬಂದರೆ ಮಾಂಸಕ್ಕೆ ಮಸಾಲಲ್ಲಿರೋದು ರಸ ಎಲ್ಲ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ತಕ್ಷಣನೇ ನೀರು ಹಾಕ್ಬಿಟ್ರೆ ಫುಲ್ ನೀರು ತಿಳಿ ಆಗ್ಬಿಡುತ್ತೆ. ನಾನ್ ವೆಜ್ ಅಲ್ಲಿ ಅದು ಮಸಾಲೆ ಇಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನ್ ವೆಜ್ ಅಲ್ಲಿ ಮಟನ್ ಅಲ್ಲಿರೋ ಮಟನ್ ಫ್ಲೇವರು ಸಾಂಬಾರ್ಗೆ ಇಳಿಯೋದು ಎಷ್ಟು ಮುಖ್ಯನೋ, ಸೊ ಮಸಾಲಲ್ಲಿರೋ ಏನು ಫ್ಲೇವರ್ ಕೂಡ ಮಟನ್ಗೆ ಇಳಿಯೋದು ಅಷ್ಟೇ ಮುಖ್ಯ. ಮಸಾಲ ಫ್ಲೇವರ್ಸ್ ಅದಕ್ಕೆ ಬರಬೇಕು. ಎಸ್. ನೆಕ್ಸ್ಟ್ ನೀರು ಹಾಕೋತಾ ಇದ್ದೀನಿ. ಸೊ ಸಾಂಬಾರು ಎಷ್ಟು ಇಳಿಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ. ಸರಿ, ಇದಾಗಿದೆ. ಈಗ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಎಷ್ಟು ವಿಷಲ್ ಹಾಕ್ಬೇಕು ಏನು? ಇದಕ್ಕೆ ವಿಷಲ್ ಬಂದು ಒಂದು 5 to 7. ಇದು ಕೂಡ ಎಳೆ ತಲೆನೆ, ಅದರಿಂದ 5 to 7. ಅಪ್ಪು ನಿನ್ಗೇನೋ ಒಂದು ತೋರಿಸ್ಲಾ? ಟಂಟಡ, ನಿನ್ ಫೇವ್ರೆಟ್ ಅಲ್ವಾ ಇದು? ಏನಿದು? ನಿಂದು ತಿಂದು ಅದಕ್ಕೆ ನಿನ್ ಬ್ರೈನ್ ಹಂಗೆ ಶಾರ್ಪ್ ಆಗಿರೋದು. ಇದನ್ನ ಸ್ವಲ್ಪ ನೀರು ಹಾಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಂಗೆ ತಿರುಗಿಸೋದು ಬೇಡ, ಜಸ್ಟ್ ಇದನ್ನ ಹಿಂಗೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋದು. ಅಲ್ಲ ಮುಚ್ಚಳ ಅವನು ಆ ಥರ ಡಿಫ್ರೆಂಟ್ ಆಗಿಡ್ಬೇಕಂತ. ಹೆಂಗೆ? ಓಕೆ, ಇವಾಗ ಓಕೆ ಡನ್. ಆಗಿಲ್ಲ, ಹೊಟ್ಟೆ ಹಸಿತಾ ಇದೆ. ಆಯ್ತು, ಏರ್ ಔಟ್ ಮಾಡ್ತಾ ಇದ್ದೀನಿ, ತೆಗಿಬೇಕು. ನೈಸ್ ಅಲ್ಲ? ಅಪ್ಪದ ಫೇವ್ರೆಟ್ ಪೀಸ್ ಇದನ್ನ ಹಾಕೋಣ. ಅನಿಸ್ತಾ ಇದೆ. ಸಾಕು, ಬಿಸಿ ಇಟ್ಕೊಳಕ್ಕಾಗ್ತಿಲ್ಲ. ಕೆಳಗಡೆ ನಡೀರಿ. ಬಿಸಿನಾ? ಹೆಂಗಿದೆ? ಹೆಂಗಿದೆಯಾ? ಸೂಪರ್ ಆಗಿದೆ, ಸಾಫ್ಟ್ ಆಗಿ ಬಂದಿದೆ ನೋಡಿ. ಪೀಸ್ ಎಲ್ಲ ಚೆನ್ನಾಗಿದೆ. ಇದೆಯಾ? ಬಿಸಿ ಹೇಗಿದೆಯಾ? ಸೂಪರ್ ಆಗಿದೆ. ಟೇಸ್ಟ್, ಸಾಂಬಾರ್ ಟೇಸ್ಟು ಎಲ್ಲರೂ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಆರೋಗ್ಯಕ್ಕೆ ಒಳ್ಳೆಯದು, ಬೋನ್ಸ್ಗಳಿಗೂ ಒಳ್ಳೆಯದು. ನಾವು ಯಾವಾಗೂ ಚಿಕನ್ ತಿಂದು ಬೋರ್ ಆಗಿರೋದ್ರಿಂದ ಈ ತಲೆಕಾಲು ಸಾಂಬಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದಾಗಿತ್ತು ಭಾನುವಾರದ ಬಾಡೂಟದಲ್ಲಿ ತಲೆಕಾಲು ಸಾಂಬಾರು. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.